ಯಾವನೇ ಅಧಿಕಾರಿ ಬಂದು ಮಣ್ಣು ಮುಟ್ಲಿಕ್ಕೆ ಅವಕಾಶ ಇಲ್ಲ. ನೀವೆಲ್ಲ ಏನ್ ಮಾಡ್ಬೇಕು, ಯಾರಲ್ಲಿ ಮಣ್ಣು ಮುಟ್ಟಕ್ ಬಂದರೆ ಅಂದ್ರೆ ನಿಮ್ಮ ಹಳೆ ಚಪ್ಪಲಿಗಳನ್ನ ತಗೊಂಡ್ ಬಂದು ಇಲ್ಲಿ ನಿಂತ್ಕೋಬೇಕು. ಹೆಣ್ಣು ಮಕ್ಕಳು ನಿಮ್ಮ ಮನೆಯಲ್ಲಿ ಕಸ್ಬರಿಕೆ ಮುದ್ದೆ ಕೋಲ ಹಿಡ್ಕೊಂಡ್ ಬಂದು ನಿಂತ್ಕೋಬೇಕು. ಮಂಗನ ಮಕ್ಕಳ ಅರೆಲ್ಲ ನಿಮಗೆ ತಾಕತ್ತಿದ್ರಿ ಅಂತ ಮಾಡಿ ತಿರಿತಾರೆ. ನಾವು ಆ ಕಡೆ ಭಾಗದಲ್ಲಿರೋರು ನಾವಿಲ್ಲಿ ಬರಕ್ಕಾಗಲ್ಲ. ನೀವ ಕೆಲಸ ಮಾಡ್ಬೇಕು. ಎಷ್ಟೊತ್ತೆಲ್ಲರೂ ಬರ್ಲಿ, ಯಾರೇ ನೋಡ್ಲಿ, ಸರದಿಯಲ್ಲಿ ಕಾಯ್ಬೇಕು. ಯಾವನರೇ ಇರ್ಲಿ, ಅವನು ನೀರಾವರಿ ಅಧಿಕಾರಿ ಇರ್ಲಿ, ಪೊಲೀಸ್ನರಿರ್ಲಿ, ರಾಜಕೀಯ ವ್ಯಕ್ತಿಗಳಿರ್ಲಿ, ಅಥವಾ ಸರ್ಕಾರದ ಯಾವುದೇ ಮಂತ್ರಿಗಳಿರ್ಲಿ, ಯಾವುದೇ ಮೆಂಬರ್ಗಳಿರ್ಲಿ, ನೀ ಮಣ್ಣನ್ನ ಮುಟ್ತೀವಿ ತೆಗಿತೀವಿ ಅಂತ ಬಂದ್ರೆ ಹೆಣ್ಣು ಮಕ್ಕಳು ಮುದ್ದೆ ಕೋಲು ಕಸ್ಬರ್ಕೆ ಹಿಡ್ಕೊಂಡು ಬಂದು ಬಾರಿಸ್ಬೇಕು. ಕಣಿ ಕೇಳಂಗಿಲ್ಲ. ಮತ್ತೆಲ್ಲರೂ ಕೂಡ ಏನ್ ಮಾಡ್ಬೇಕು, ನಿಮ್ಮೆಲ್ಲರ ಮನೆಯಲ್ಲೂ ಕೂಡ ಚಪ್ಪಲಿಗಳಿದಾವೆ, ಹಳೆ ಚಪ್ಪಲಿಗಳು, ಹಾರ ಮಾಡ್ಕೊಂಡ್ ಬಂದು ಹಾಕ್ಬಿಡಿ. ನಿಮ್ಮ ಊರಲ್ಲಿ ಮೆರವಣಿಗೆ ಮಾಡಿ ಕಳಿಸ್ಬಿಡಿ. ಅವನು ಯಾವನಾರ ಇರಲಿ. ಆ ಕಾರಣಕ್ಕೆ ನಾನು ಬದುಕಬೇಕು ಅಂತ